19ನೇ ಆವೃತ್ತಿಯ ಐಪಿಎಲ್ ಹಬ್ಬಕ್ಕೆ ಕ್ಷಣಗಣನೆ ಶುರುವಾಗಿದೆ. ಚಿನ್ನಸ್ವಾಮಿಯಲ್ಲಿ ನಡೆಯಲಿದೆ ಉದ್ಘಾಟನಾ ಪಂದ್ಯ. ಆರ್ಸಿಬಿ ಸನ್ರೈಸರ್ಸ್ ಹೈದರಾಬಾದ್ ತಂಡಗಳ ಕಾದಾಟ ಇದೆ. ಇವತ್ತು ಬಹುದಿನಗಳ ಬಳಿಕ ಬೆಂಗಳೂರಿನಲ್ಲಿ ಐಪಿಎಲ್ ಪಂದ್ಯಗಳು ನಡೆಯೋದಕ್ಕೆ ಶುರುವಾಗಿದೆ. ಈ ಬಾರಿ ಸಂಪೂರ್ಣ ಮುಂಜಾಗ್ರತೆಯನ್ನು ತೆಗೆದುಕೊಳ್ಳಲಾಗಿದೆ. ಕಳೆದ ಬಾರಿ ಆರ್ಸಿಬಿ ಸೆಲೆಬ್ರೇಷನ್ ಸಂದರ್ಭದಲ್ಲಿ ಸ್ಟ್ಯಾಂಪೇಡ್ ಆಗಿ 11 ಜನ ಸಾವನ್ನಪ್ಪಿದ್ರು. ಇವತ್ತು ಆರ್ಸಿಬಿ ಸನ್ರೈಸರ್ಸ್ ಹೈದರಾಬಾದ್ ತಂಡಗಳ ಕಾದಾಟ ಇದೆ. ಬಹಳ ದಿನಗಳ ಬಳಿಕ ಬೆಂಗಳೂರಲ್ಲಿ ಐಪಿಎಲ್ ಪಂದ್ಯ ನಡೀತಾ ಇದೆ. ಕಾತುರದಿಂದ ಆರ್ಸಿಬಿ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಕಾಲ್ತುಳಿತ ಘಟನೆಯ ಬಳಿಕ ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಭದ್ರತೆಯನ್ನ ನೀಡಲಾಗಿದೆ. ಅದಕ್ಕೆ ಆದಂತಹ ಸಾಕಷ್ಟು ಮೀಟಿಂಗ್ಸ್ ಆಯಿತು. ಅಲ್ಲಿ ತುಂಬ ಪರಿಶೀಲನೆಗಳನ್ನು ನಡೆಸಿದ್ದಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಯನ್ನ ಒಳಗೊಂಡಂತೆ ಅನೇಕ ಹಿರಿಯ ಅಧಿಕಾರಿಗಳು ಅಲ್ಲಿ ಹೋಗಿ ಸ್ಥಳ ಪರಿಶೀಲನೆಯನ್ನು ಮಾಡಿದ್ದಾರೆ. ಏನೆಲ್ಲ ಬೇಕಾಗುತ್ತೆ, ವ್ಯವಸ್ಥೆಗಳು ಏನೇನು ಮಾಡ್ಕೊಳ್ಬೇಕಾಗತ್ತೆ, ಯಾವ ರೀತಿ ಟಿಕೆಟ್ ಸೇಲ್ ಮಾಡೋದ್ರಿಂದ ಇದ್ದಿರ್ಬೋದು. ಈಗೆಲ್ಲ ಬರೀ ಆನ್ಲೈನಲ್ಲಿ ಅಂತ ಹೇಳ್ತಿದ್ದಾರೆ. ಸೊ ನೋ ಆಫ್ಲೈನ್ ಟಿಕೆಟ್ ಸೆಲ್ಲಿಂಗ್. ಸೊ ಹೀಗಾಗಿ ಅನೇಕ ರೀತಿಯ ಭದ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಈ ಕಡೆ ಬ್ಯಾರಿಕೇಡ್ಸ್ಗಳನ್ನು ಹಾಕಿ ಈಗ ಆಲ್ರೆಡಿ ಅಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಪಾರ್ಕಿಂಗ್ಗೆ ಅಲ್ಲಿ ವ್ಯವಸ್ಥೆ ಇರೋದಿಲ್ಲ. ಯಾರು ಗಾಡಿ ತೊಗೊಂಬಂದು ಸ್ಟೇಡಿಯಂ ಸುತ್ತಮುತ್ತ ನಿಲ್ಲಿಸೋದಕ್ಕೆ ವ್ಯವಸ್ಥೆ ಇರೋದಿಲ್ಲ. ಟಿಕೆಟ್ ಇದ್ದರೆ, ಆನ್ಲೈನ್ ಟಿಕೆಟ್ ಪರ್ಚೇಸ್ ಮಾಡಿದರೆ ಮಾತ್ರ ಅವರು ಬಂದು ಅಲ್ಲಿ ಅಂದರೆ ಬಿಫೋರ್ ಮ್ಯಾಚ್ ಶುರುವಾಗೋಕ್ಕೂ 4 ಗಂಟೆಗಳ ಮುಂಚೆನೇ ಗೇಟ್ ಓಪನ್ ಆಗುತ್ತೆ ಅನ್ನೋ ಮಾತು ಕೂಡ ಇತ್ತು. ಸೊ ಸ್ಟೇಡಿಯಂನಲ್ಲಿ ಈಗ ಆಲ್ರೆಡಿ ಸಕಲ ಸಿದ್ಧತೆ ಕೂಡ ಆಗ್ತಾ ಇದೆ. ಎಲ್ಲ ರೀತಿಯ ಸಿದ್ಧತೆಯನ್ನು ಈಗ ಮಾಡಿಕೊಳ್ಳಲಾಗಿದೆ. ಕಡೆಯ ಹಂತದ ಸಿದ್ಧತೆಯಲ್ಲಿರಬಹುದು ಈಗ ನೀವು ನೋಡ್ತಾ ಇರ್ಬೋದು, ಬ್ಯಾರಿಕೇಡ್ಗಳನ್ನು ಅಳವಡಿಸಲಾಗಿದೆ. ಯಾರಿಗೂ ಕೂಡ ಅಲ್ಲಿ ಪಾರ್ಕಿಂಗ್ ಮಾಡೋದಕ್ಕೆ ವ್ಯವಸ್ಥೆ ಇರೋದಿಲ್ಲ. ಪ್ರತ್ಯೇಕ ಪಾರ್ಕಿಂಗ್ನ ವ್ಯವಸ್ಥೆ ಇರುತ್ತೆ. ನೀವು ಆನ್ಲೈನಲ್ಲಿ ಟಿಕೆಟ್ ಪರ್ಚೇಸ್ ಮಾಡುವಾಗಲೇ ಎಲ್ಲಿ ಪಾರ್ಕಿಂಗ್ ಮಾಡಬೇಕು ಅನ್ನೋದರ ಮಾಹಿತಿ ಕೂಡ ನೀಡಿರ್ತಾರೆ. ಸೊ ಅಲ್ಲಿನೇ ನಿಮ್ಮ ವೆಹಿಕಲ್ಸ್ಗಳನ್ನು ಪಾರ್ಕ್ ಮಾಡಬೇಕಾಗತ್ತೆ. ಅದಾದ ನಂತರ ಅಲ್ಲಿಂದ ಬಸ್ ಮುಖಾಂತರ ನೀವು ಸ್ಟೇಡಿಯಮನ್ನು ಬಂದು ರೀಚ್ ಆಗ್ಬೋದು. ಸುಮ್ಮನೆ ಸ್ಟೇಡಿಯಂ ಸುತ್ತಮುತ್ತ ಓಡಾಟ ಮಾಡೋ ಹಾಗಿರೋದಿಲ್ಲ. ಸೊ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಈಗ ತೆಗೆದುಕೊಳ್ಳಲಾಗಿದೆ. ಸ್ಟೇಡಿಯಂನಿಂದ ನಮ್ಮ ಪ್ರತಿನಿಧಿ ಸುಷ್ಮಿತಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಷ್ಮಿತಾ, ಇವತ್ತು ಆರ್ಸಿಬಿ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ತಂಡಗಳ ಕಾದಾಟ ಇದೆ. ಒಂದು ಮ್ಯಾಚ್ ಒಂದು ಪಕ್ಕಕ್ಕಿರಲಿ, ಈಗ ನಮಗೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ಕಳೆದ ಬಾರಿ ಸ್ಟ್ಯಾಂಪೇಡ್ ಆಗಿ ಅಷ್ಟು ಜನ ಸಾವನ್ನಪ್ಪಿದ ನಂತರ ಯಾವ್ಯಾವ ರೀತಿ ಮುಂಜಾಗ್ರತಾ ಕ್ರಮವನ್ನ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ತೆಗೆದುಕೊಂಡಿದೆ, ಅರೇಂಜ್ಮೆಂಟ್ಸ್ ಯಾವ ರೀತಿ ಆಗ್ತಾ ಇದೆ ಸುಷ್ಮಿತಾ? ಸಿಂಧೂರ 19ನೇ ಆವೃತ್ತಿಯ ಐಪಿಎಲ್ ಮ್ಯಾಚ್ ಇವತ್ತಿಂದ ಆರಂಭ ಆಗುತ್ತೆ. ಅದರಲ್ಲೂ ಕೂಡ ಮೊದಲ ಮ್ಯಾಚ್ ನಡೀತಾ ಇರುವಂತಹದ್ದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಸನ್ರೈಸರ್ಸ್ ಹೈದರಾಬಾದ್ ನಡುವೆ. ಹೀಗಾಗಿ ಈ ಒಂದು ಮ್ಯಾಚ್ ನಡೀತಾ ಇರೋದು ಕೂಡ ಬೆಂಗಳೂರಿನಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಈ ಒಂದು ಮ್ಯಾಚ್ ನಡೆಯುತ್ತೆ. ಹೀಗಾಗಿ ಮ್ಯಾಚ್ಗೆ ಬೇಕಾದಂತಹ ಸಕಲ ರೀತಿಯ ತಯಾರಿಗಳನ್ನು ಕೂಡ ಒಂದು ಕಡೆ KSCA ಹಾಗೆ ಮತ್ತೊಂದು ಕಡೆ ಪೊಲೀಸ್ ಇಲಾಖೆ ಮಾಡಿಕೊಂಡಿರುವಂಥದ್ದು. ಪ್ರಮುಖವಾಗಿ ಏನು ಕಳೆದ ಬಾರಿ ಆರ್ಸಿಬಿ ಸಂಭ್ರಮಾಚರಣೆ ವೇಳೆಯಲ್ಲಿ ಕಾಲ್ತುಳಿತ ಹಾಗೆ 11 ಜನ ಸಾವಿಗೀಡಾಗಿದ್ರು. ಈ ರೀತಿಯ ಕಹಿ ಘಟನೆಗಳು ಮತ್ತೆ ಮರುಕಳಿಸಬಾರ್ದು ಅಂತ ಹೇಳಿ ಈ ಬಾರಿ ಟಫ್ ರೂಲ್ಸ್ ಅನ್ನ ಜಾರಿ ತಂದಿರುವಂಥದ್ದು. ಸದ್ಯ ನಾನಿವಾಗ ಚಿನ್ನಸ್ವಾಮಿ ಸ್ಟೇಡಿಯಂ ಕ್ರೀಡಾಂಗಣದ ಮುಂಭಾಗದಲ್ಲೇ ಇದ್ದೀನಿ. ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಸಂಪೂರ್ಣವಾಗಿ ಇಡೀ ರಸ್ತೆಯನ್ನ ಬ್ಯಾರಿಕೇಡ್ ಹಾಕಿ ಬಂದ್ ಮಾಡಲಾಗಿದೆ. ಅಂದ್ರೆ ಈ ಒಂದು ಬ್ಯಾರಿಕೇಡ್ ಒಳಭಾಗದಲ್ಲಿ ಮಾತ್ರ ಬರುವಂತಹ ಅಭಿಮಾನಿಗಳು ಮ್ಯಾಚ್ ನೋಡ್ಲಿಕ್ಕೆ ಹೋಗ್ಲಿಕ್ಕೆ ಅವಕಾಶ ಇದೆ. ಇದನ್ನ ಹೊರತುಪಡಿಸಿ ರೋಡಲ್ಲಿ ಯಾವುದೇ ರೀತಿ ಅಭಿಮಾನಿಗಳಾಗಿರಬಹುದು ಅಥವಾ ಪ್ರೇಕ್ಷಕರಾಗಿರಬಹುದು ಅವ್ರು ಯಾರಿಗೂ ಕೂಡ ಓಡಾಟಕ್ಕೆ ಅವಕಾಶವನ್ನ ಕಲ್ಪಿಸಿಲ್ಲ. ಇದ್ರ ಜೊತೆಗೆ ಯಾರು ಟಿಕೆಟ್ ಅನ್ನ ಬುಕ್ ಮಾಡಿರ್ತಾರೋ ಅವರೇ ಬರಬೇಕಾಗತ್ತೆ. ಇದರಲ್ಲೂ ಕೂಡ ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಏನು ಅಂದ್ರೆ, ಕಳೆದ ಬಾರಿ ಮ್ಯಾಚ್ ಆದಂತಹ ಸಂದರ್ಭದಲ್ಲಿ ಬ್ಲ್ಯಾಕ್ ಅಲ್ಲಿ ಟಿಕೆಟ್ಸ್ಗಳು ಮಾರಾಟ ಆಗ್ತಾ ಇತ್ತು. ಹೀಗಾಗಿ ಇದಕ್ಕೆ ಸಂಪೂರ್ಣವಾಗಿ ಇವಾಗ ಪೊಲೀಸ್ ಇಲಾಖೆ ಬ್ರೇಕ್ ಅನ್ನ ಹಾಕಿರುವಂತದ್ದು. ಸೊ ಯಾರ ಹತ್ರ ಟಿಕೆಟ್ ಇರುತ್ತೆ ಅವ್ರ ಹತ್ರ ಮಾತ್ರ ಅವರಿಗೆ ಈ ಒಂದು ರೋಡ್ಗೆ ಎಂಟ್ರಿಯನ್ನ ಕಲ್ಪಿಸಿರುವಂತದ್ದು. ಯಾವುದೇ ರೀತಿ ಜನಜಂಗುಳಿ ಆಗಬಾರ್ದು ಅನ್ನುವಂತಹ ಹಿನ್ನೆಲೆಯಲ್ಲಿ ಹೀಗಾಗಿ ಒಟ್ಟು 4 ಭಾಗದಲ್ಲಿ 7 ಸ್ಕ್ವಾಡ್ಸ್ಗಳು ಇರುತ್ತೆ. ಒಂದೊಂದು ಸ್ಕ್ವಾಡ್ ಅಲ್ಲೂ ಕೂಡ 20 ಜನ ಸಿಬ್ಬಂದಿಗಳಿರ್ತಾರೆ. ಆ 20 ಜನ ಸಿಬ್ಬಂದಿಗಳು ಕೂಡ ಈ ಒಂದು ರೋಡ್ಗೆ ಎಂಟ್ರಿ ಆಗುವಂತಹ ಸಂದರ್ಭದಲ್ಲೇ ಯಾರ ಹತ್ರ ಟಿಕೆಟ್ ಇದೆ ಅವ್ರನ್ನ ಮಾತ್ರ ಈ ಒಂದು ರೋಡ್ಗೆ ಎಂಟ್ರಿ ಮಾಡ್ತಾರೆ. ಅದನ್ನ ಹೊರತುಪಡಿಸಿ ಟಿಕೆಟ್ ಇಲ್ದಲೇ ಇದ್ದವರು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ರೋಡ್ಗೆ ಎಂಟ್ರಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಇದ್ರ ಜೊತೆಗೆ ಎಲ್ಲರಿಗೂ ಕೂಡ ಪ್ರತ್ಯೇಕವಾಗಿ ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡಲಾಗಿದೆ.
ಟಿಕೆಟ್ ಅನ್ನ ಬುಕ್ ಮಾಡುವಂತಹ ಸಂದರ್ಭದಲ್ಲಿ ಒಂದು ಕಡೆ ಫ್ರೀ ಮೆಟ್ರೋ ಟಿಕೆಟ್ ಅನ್ನು ಕೂಡ ನಾವು ಚೂಸ್ ಮಾಡಬಹುದು. ಫ್ರೀ ಮೆಟ್ರೋ ಟಿಕೆಟ್ ಅಲ್ಲಿ ಅಂದ್ರೆ ಎಲ್ಲರಿಗೂ ಕೂಡ ಫ್ರೀಯಾಗಿ ಇಲ್ಲಿ ಮೆಟ್ರೋಗೆ ಬರಲಿಕ್ಕೆ ಅವಕಾಶ ಇದೆ. ಇದಾದ ನಂತರ ಅಕಸ್ಮಾತ್ ಮೆಟ್ರೋವನ್ನ ಬಳಸದೆ ಪ್ರೈವೇಟ್ ವೆಹಿಕಲ್ಸ್ ಅಲ್ಲಿ ಬರೋರ್ಗು ಅವರಿಗೆ ಪ್ರೈವೇಟ್ ಆಗಿ ಈ ಒಂದು ಜಾಗದಲ್ಲೇ ಪೇ ಅಂಡ್ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿರುವಂಥದ್ದು. ಒಟ್ಟು 4 ಕಡೆಯಲ್ಲಿ ಪೇಡ್ ಅಂಡ್ ಪಾರ್ಕಿಂಗ್ ವ್ಯವಸ್ಥೆಗೆ ಅವಕಾಶವನ್ನ ನೀಡಲಾಗಿದೆ. ಸೊ ಅಲ್ಲಿ ಹೋಗಿ ಪಾರ್ಕಿಂಗ್ ಮಾಡಿದ ತಕ್ಷಣನೇ ಪೊಲೀಸ್ ಇಲಾಖೆಯು ಒಂದು ನಿಯೋಜನೆ ಮಾಡಿರುವಂತಹ ಬಸ್ಸಲ್ಲಿ ಎಲ್ಲ ಪ್ರೇಕ್ಷಕರನ್ನು ಕೂಡ ಕರ್ಕೊಂಡು ಬಂದು ಈ ಒಂದು ಸ್ಟೇಡಿಯಂ ಮುಂಭಾಗದಲ್ಲಿ ಬಿಡಲಾಗತ್ತೆ. ಅದಾದ ನಂತರ ಅವರು ಒಳಭಾಗಕ್ಕೆ ಹೋಗಿ ಕ್ರಿಕೆಟ್ ಮ್ಯಾಚ್ ಮುಗಿದ ನಂತರ ಅದೇ ಶಟಲ್ ಬಸ್ಸಲ್ಲಿ ಅವ್ರನ್ನ ಮತ್ತೆ ಪಾರ್ಕಿಂಗ್ ಇರುವಂತಹ ಜಾಗಕ್ಕೆ ಕರ್ಕೊಂಡು ಹೋಗಲಾಗತ್ತೆ. ಸೊ ಒಟ್ಟಾರೆಯಾಗಿ 2 ಗಂಟೆಯ ನಂತರ ಸಂಪೂರ್ಣವಾಗಿ ಈ ಒಂದು ರಸ್ತೆಯಲ್ಲಿ ವಾಹನ ಸಂಚಾರಕ್ಕೂ ಕೂಡ ಸಂಪೂರ್ಣವಾಗಿ ಬ್ರೇಕ್ ಆಗಿರುವಂಥದ್ದು. ಕಳೆದ ಬಾರಿ ಜನಜಂಗುಳಿ ಆಗಿರುವಂತಹ ಕಾರಣದಿಂದಲೇ ಆಗಿ ಈ ಒಂದು ಕಾಲ್ತುಳಿತ ಸಂಭವಿಸಿತ್ತು. ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಹೆಚ್ಚಿನ ಜನರು ಈ ಒಂದು ರಸ್ತೆಗೆ ಎಂಟ್ರಿ ಆಗದೆ ಇರೋ ರೀತಿಯಲ್ಲಿ ಇವಾಗ ಪೊಲೀಸ್ ಇಲಾಖೆ ಕ್ರಮವನ್ನ ವಹಿಸಿರುವಂತಹದ್ದು. ಜೊತೆಗೆ ಕಳೆದ ಬಾರಿ ಕಾಲ್ತುಳಿತ ಆದಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಆರೋಪವನ್ನ ಮಾಡ್ತಾ ಇದ್ದಿದ್ದು ಚಿನ್ನಸ್ವಾಮಿ ಸ್ಟೇಡಿಯಂನ ಗೇಟ್ಗಳು ಸರಿಯಾಗಿಲ್ಲ, ಅಗಲವಾಗಿಲ್ಲ, ಹೀಗಾಗಿ ಓಡಾಟಕ್ಕೆ ತೊಂದರೆ ಆಗ್ತಾ ಇತ್ತು ಅಂತ ಹೇಳಿ ಹೀಗಾಗಿ ಈ ಬಾರಿ ದುಪ್ಪಟ್ಟು ಗೇಟ್ ಅನ್ನ ಮಾಡಿರುವಂಥದ್ದು. ಹಾಗೆ ಗೇಟ್ಗಳ ಅಗಲೀಕರಣವನ್ನು ಕೂಡ ಮಾಡಿರುವಂಥದ್ದು. ಒಟ್ಟು 42 ಗೇಟ್ ಇದೆ. ಎಲ್ಲ ಗೇಟಲ್ಲೂ ಕೂಡ ಪ್ರೇಕ್ಷಕರಿಗೆ ಒಳ ಹೋಗ್ಲಿಕ್ಕೂ ಕೂಡ ಅವಕಾಶ ಇದೆ, ಹಾಗೆ ಹೊರ ಬರ್ಲಿಕ್ಕೂ ಕೂಡ ಅವಕಾಶ ಇರುವಂತಹದ್ದು. ಮ್ಯಾಚ್ ಆರಂಭಕ್ಕೂ 2 ಗಂಟೆ ಮುಂಚಿತವಾಗಿಯೇ ಎಲ್ಲ ಪ್ರೇಕ್ಷಕರನ್ನು ಕೂಡ ಒಳಬಾಗ್ಲಿಕ್ಕೆ ಕಳಿಸ್ಲಿಕ್ಕೆ ಪೊಲೀಸ್ ಇಲಾಖೆ ತಯಾರಿಗಳನ್ನ ಮಾಡ್ಕೊಂಡಿರುವಂತಹದ್ದು. ಇದ್ರ ಜೊತೆಗೆ ನಾವು ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ ಮ್ಯಾಚ್ ಅಲ್ಲಿ ಸಂಪೂರ್ಣವಾಗಿ ಇಡೀ ಚಿನ್ನಸ್ವಾಮಿ ಸ್ಟೇಡಿಯಂ ತುಂಬೆಲ್ಲವೂ ಕೂಡ ಕನ್ನಡದ ಬೋರ್ಡ್ಗಳನ್ನ ಅಳವಡಿಕೆ ಮಾಡಲಾಗಿದೆ. ಯಾಕಂತ ಹೇಳಿದ್ರೆ ಪ್ರೇಕ್ಷಕರು ಹೆಚ್ಚಾಗಿ ಕನ್ನಡಿಗರು ಇರೋದ್ರಿಂದ ಅವರಿಗೆ ಸರಿಯಾದಂತಹ ಮಾಹಿತಿ ಸಿಗಬೇಕು. ಯಾವ ಗೇಟಲ್ಲಿ ಎಂಟ್ರಿ ಆಗಬೇಕು, ಯಾವ ಗೇಟಲ್ಲಿ ಎಕ್ಸಿಟ್ ಆಗಬೇಕು, ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಕನ್ನಡದಲ್ಲೂ ಕೂಡ ಮಾಹಿತಿಯನ್ನು ಹಾಕಲಾಗಿದೆ. ಇದ್ರ ಜೊತೆಗೆ ವಿಶೇಷವಾಗಿ ಆಂಬ್ಯುಲೆನ್ಸ್ ವ್ಯವಸ್ಥೆ ಆಗಿರಬಹುದು ಅಥವಾ ಫೈರ್ ಇಂಜಿನ್ ವ್ಯವಸ್ಥೆ ಆಗಿರಬಹುದು, ಇದೆಲ್ಲವನ್ನೂ ಕೂಡ ಮಾಡಿಕೊಳ್ಳಲಾಗಿದೆ. ಹಾಗೆ ನೀವು ಗಮನಿಸ್ತಾ ಇರ್ಬೋದು ಎಲ್ಲ ಭಾಗದಲ್ಲೂ ಕೂಡ ಈ ಒಂದು ರೂಟ್ ಮ್ಯಾಪ್ ಅನ್ನ ಹಾಕಲಾಗಿದೆ. ಈ ಒಂದು ರೂಟ್ ಮ್ಯಾಪ್ ಅಲ್ಲಿ ಸಂಪೂರ್ಣವಾಗಿ ಅಂದ್ರೆ ಮೆಟ್ರೋ ಇಳಿದ ತಕ್ಷಣ ಎಂಟ್ರಿ ಆಗ್ತಿದ್ದಂಗೆ ನಮಗೆ ಈ ಒಂದು ರೂಟ್ ಮ್ಯಾಪ್ ಸಿಗುತ್ತೆ. ಎಲ್ಲೆಲ್ಲಿ ನಮಗೆ ಆಂಬ್ಯುಲೆನ್ಸ್ ವ್ಯವಸ್ಥೆ ಇದೆ, ಎಲ್ಲೆಲ್ಲಿ ಫೈರ್ ಇಂಜಿನ್ ವ್ಯವಸ್ಥೆ ಇದೆ, ಪೊಲೀಸ್ ವಾಚ್ ಟವರ್ ಎಲ್ಲಿದೆ, ನಾವು ಎಲ್ಲಿ ಪಾರ್ಕಿಂಗ್ ಮಾಡಬೇಕು, ಎಲ್ಲಿ ಎಂಟ್ರಿ ತಗೋಬೇಕು, ಎಲ್ಲಿ ಎಕ್ಸಿಟ್ ತಗೋಬೇಕು, ಸಂಪೂರ್ಣವಾಗಿ ಒಂದು ರೂಟ್ ಮ್ಯಾಪ್ ಅನ್ನ ಹಾಕಿರುವಂಥದ್ದು. ಜೊತೆಗೆ 2000ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿ NSG ತಂಡದವರಾಗಿರಬಹುದು, ಇನ್ನಿತರೆ ಬೌನ್ಸರ್ಸ್ಗಳಾಗಿರಬಹುದು, ಎಲ್ಲರೂ ಕೂಡ ಇದ್ದಾರೆ. ಯಾರಿಗೂ ಕೂಡ ಇಲ್ಲಿ ಕನ್ಫ್ಯೂಷನ್ ಆಗದೆ ಇರೋ ರೀತಿಯಲ್ಲಿ ಎಲ್ಲರಿಗೂ ಕೂಡ ಮಾಹಿತಿಯನ್ನು ನೀಡಲಿಕ್ಕೆ ಹೆಚ್ಚುವರಿ ಸಿಬ್ಬಂದಿಯನ್ನು ಕೂಡ ನೇಮಕ ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಇವತ್ತು RCB ಮ್ಯಾಚ್ ಏನು ನಡೆಯುತ್ತೆ ಆ ಒಂದು ಮ್ಯಾಚ್ ನೋಡೋಕ್ಕೆ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ಹಾಗೆ ನಾವು ನೋಡ್ದಂಗೆನೆ ಕೇವಲ ಅರ್ಧ ಗಂಟೆ ಒಳಗೆ ಅಷ್ಟು ಟಿಕೆಟ್ಗಳು ಕೂಡ ಸೋಲ್ಡ್ ಔಟ್ ಆಗಿತ್ತು. ಸೊ ಹೀಗಾಗಿ ಹೆಚ್ಚಿನ ಜನರು ಇಲ್ಲಿ ಬರುವಂತಹ ನಿರೀಕ್ಷೆ ಇರೋದ್ರಿಂದಾಗಿ ಸಂಪೂರ್ಣ ರೀತಿಯಲ್ಲಿ ಇವಾಗ ಪೊಲೀಸ್ ಇಲಾಖೆ ಎಲ್ಲ ರೀತಿಯ ತಯಾರಿಗಳನ್ನ ಮಾಡ್ಕೊಂಡಿದೆ. ಸಿಂಧೂರ. ಆಲ್ ರೈಟ್ ಸುಷ್ಮಿತಾ, ಥ್ಯಾಂಕ್ ಯು ನಿಮ್ಮೆಲ್ಲ ಕಂಪ್ಲೀಟ್ ಡೀಟೇಲ್ಸ್ಗಾಗಿ.